ನಿನ್ನೆ ದಿವಸ ಕಲಬುರಗಿ ಒಂದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹೆರೂರು ಗ್ರಾಮದ ಮಾದೇವಿ ಎಂಬ ಹೆಣ್ಣು ಮಗಳು ಬಸ್ ಸ್ಟ್ಯಾಂಡ್ದಲ್ಲಿ ಚಲಿಸುವಂಥ ಸಂದರ್ಭದಲ್ಲಿ ಏನು ಸಾರಿಗೆ ಇಲಾಖೆಯ ಚಾಲಕರ ಒಂದು ನಿರ್ಲಕ್ಷ್ಯದಿಂದ ಆ ಒಂದು ಹೆಣ್ಣು ಮಗಳ ಮೇಲೆ ಬಸ್ಸು ಹರಿದು ಹೋಗಿದ್ದರಿಂದ ಆ ಹೆಣ್ಮಗಳಿಗೆ ತಡವಾಗಿ ಏನು ಟ್ರಾಮಾ ಕೇರ್ ಸೆಂಟರ್ ಕಲಬುರಗಿಯಲ್ಲಿ ಅಡ್ಮಿಟ್ ಮಾಡಿದಾಗ ಒಂದು ಚಿಕಿತ್ಸೆ ಫಲಕಾರಿಯಾಗದೆ ಮರಣ ಹೊಂದಿದ್ದಳು. ಈ ಹಿನ್ನೆಲೆಯಲ್ಲಿ ನಾವು ಶಮೀರು ಮತ್ತು ನಮ್ಮ ಗಿರೀಶ್ ಇನ್ನಿತರೆಲ್ಲ ಸ್ನೇಹಿತರು ಕೂಡಿಕೊಂಡು ಆ ಒಂದು ಹೆಣ್ಮಗಳಿಗೆ ಮತ್ತು ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸಬೇಕು, ಮುಂದೆ ಇಂಥ ಘಟನೆ ಆಗಬಾರ್ದು ಅಂತ ತಿಳ್ಕೊಂಡು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಮತ್ತು ಇಂದು ಬೆಳಗ್ಗೆ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಇದು ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಒಂದು ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರು ಆಗಮಿಸಿ ಆ ಹೋರಾಟಕ್ಕೆ ಮಣಿದಂಥ ಅವರು ಕೂಡಲೇ ಆ ಒಂದು ಕುಟುಂಬಕ್ಕೆ ಸುಮಾರು 2,36,000 ರೂಪಾಯಿ ಒಂದು ಪರಿಹಾರವನ್ನು ನಗದು ರೂಪದಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಯಾಗಿ ಇವತ್ತಿನ ದಿವಸ ಆ ಒಂದು ಕುಟುಂಬಕ್ಕೆ ಒಂದು ಅರೆ ಸರ್ಕಾರಿ ನೌಕರಿ ಕೂಡ ಕೊಡಬೇಕೆನ್ನುವಂಥ ನಮ್ಮ ಬೇಡಿಕೆ ಇತ್ತು, ಕೂಡ ಮಾಡ್ತೀನಿ ಅಂದಾರ. ಅದ್ರ ಜೊತೆಯಾಗಿ ಏನು ಅಲ್ಲಿ ಆ ಒಂದು ಕುಟುಂಬದ ನಿರ್ಲಕ್ಷ್ಯ, ಆ ಕುಟುಂಬಕ್ಕೆ ಒಂದು ನಿರ್ಲಕ್ಷ್ಯದಿಂದ ಆ ತಾಯಿ ಸತ್ತಿದಾಳಲ್ಲ, ಅದಕ್ಕೆ ಕಾರಣಕರ್ತರಾದಂಥ ಏನು 3 ಅಧಿಕಾರಿಗಳನ್ನು ಕೂಡಲೇ ಅಮಾನತ್ ಮಾಡಬೇಕು ಎನ್ನುವಂಥ ಒಂದು ಆದೇಶವನ್ನು ಜಿಲ್ಲಾ ಏನು ಸಾರಿಗೆ ನಿಯಂತ್ರಣಾಧಿಕಾರಿಗಳು ಆದೇಶಿಸಿದರು. ಮತ್ತು ನಮ್ಮ ಬೇಡಿಕೆ ಇನ್ನೊಂದು ಏನಿತ್ತು, ಮುಂದೆ ಇಂಥ ಘಟನೆ ಆಗದಂತೆ ಒಂದು ಕಲಬುರಗಿ ನಗರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಒಂದು ಶಾಶ್ವತವಾಗಿ ಆಂಬ್ಯುಲೆನ್ಸ್ ನಿಲ್ಲಿಸಬೇಕು, ಮುಂದೆ ಇಂಥ ಘಟನೆಗಳು ಆಗಬಾರ್ದು ಅನ್ನುವಂಥ ಹಲವಾರು ಮೂಲಭೂತ ಸೌಕರ್ಯಗಳು ಕಲ್ಪಿಸಬೇಕು ಎನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಅವರೆಲ್ಲ ಆಗಮಿಸಿ ಇವೆಲ್ಲ ಬೇಡಿಕೆಗಳು ಸ್ಪಂದಿಸಿ ಈಡೇರಿಸಿದ್ದಾರೆ. ಆದ್ದರಿಂದ ಇಂಥ ಘಟನೆಗಳು ಮುಂದೆ ಆಗಬಾರ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇನ್ಶೂರೆನ್ಸ್ ಹೆಣ್ಮಗಳಿಗೆ ಎಷ್ಟು ಬರಬೇಕು, ಸುಮಾರು 20-25 ಲಕ್ಷ ಕೂಡ ಒಂದು ಅದಕ್ಕೆ ಪೂರಕವಾದಂಥ ಎಲ್ಲ ದಾಖಲಾತಿಗಳು ಕೂಡ ಒದಗಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇಂಥ ಘಟನೆ ಮುಂದೆ ಆಗಬಾರ್ದು ಎನ್ನುವಂಥ ಒಂದು ವಿನಂತಿಯನ್ನು ಅವ್ರು ಮಾಡಿದಾಗ ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಿ ಇವತ್ತಿನ ದಿವಸ ಆ ಒಂದು ಕೆಲಸ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಆ ಒಂದು ಹೋರಾಟವನ್ನು ವಾಪಸ್ ತೆಗೆದುಕೊಂಡು ಬಂದಿದ್ದೀವಿ ಅಂತೇಳಿ ತಮ್ಮ ಮುಂದೆ ಹೇಳ್ತೀನಿ. ಕಾಲ್ ಮೇಲೆ ಒಂದು ಲೆಫ್ಟ್ ಲೆಗ್ ಮೇಲೆ ಒಂದು ಬಸ್ ದ್ವಿಚಕ್ರ ಹೋಗ್ಕೇಶ್ ಏನದ ಪೂರ ಕಾಲು ಬುಕ್ಣಿ ಆಗಿತ್ತು ಅವ್ರದ್ದು. ಅದ್ರಗೋಸ್ಕರ ಅಲ್ಲಿಂದಲ್ಲೇ ತಕ್ಷಣ ಅಜ್ಜಿಯವರಿಗೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಹೇಳಿ ಇಬ್ಬರಿಗೆ ಸಿಬ್ಬಂದಿಗಳಿಗೆ ಕರ್ಕೊಂಡು ಆಟೋ ಎಲ್ಲ ಹಾಕೊಂಡು ಬಂದಿದ್ರು. ಗೌರ್ಮೆಂಟ್ ಹಾಸ್ಪಿಟಲ್ ತಗೊಂಡು ಬಂದು ಅಡ್ಮಿಟ್ ಮಾಡಿದ್ರು. 45 ಮಿನಿಟ್ ಅರ್ಧ ಗಂಟೆ ಮೇಲ್ಪಟ್ಟು ಕೂಡ ಆಂಬುಲೆನ್ಸ್ ಸಿಕ್ಕರೆ ಸರಿ, ಯಾರೇ ಬಂದ್ಗೇಸಿ ತಗೊಂಡು ಹಾಸ್ಪಿಟಲ್ಗೆ ಒಯ್ರಿ ಅಂತೂ ನಿರ್ಲಕ್ಷ್ಯ ಮಾಡಿದಾರ. ಯಾರಂದ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮಂಡಳದವರು. ಇದು ಯಾರು ಸಂಬಂಧಪಟ್ಟ ಅಧಿಕಾರಿಗಳು, KSRTC ಬಸ್ ಡಿಪೋದವರು ಕೂಡ ಬಸ್ದವರು ಏನು ಬಸ್ ಸ್ಟ್ಯಾಂಡ್ದಾಗ ಇರ್ತಕ್ಕಂಥ ಸಿಬ್ಬಂದಿಗಳು ನಿರ್ಲಕ್ಷ್ಯ ಮಾಡಿದಾಗೋಸ್ಕರ ಇವತ್ತು ಗುಲ್ಬರ್ಗ ನಗರದಲ್ಲಿ ಒಂದು ಹೆಣ್ಮಗಳದು ಸಾವು ಆಗೋಕ್ಕೆ ಕಾರಣ ಅದ. ಯಾಕಂದ್ರೆ ಇವ್ರ ನಿರ್ಲಕ್ಷ್ಯನೇ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ದಾಗ ಕಂಪಲ್ಸರಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ದೊಡ್ಡ ಬಸ್ ಸ್ಟ್ಯಾಂಡ್ ಅದ. ಈ ಬಸ್ ಸ್ಟ್ಯಾಂಡ್ದಾಗ ಕಂಪಲ್ಸರಿ ಒಂದು ಇವರು ಆಂಬುಲೆನ್ಸ್ ಇಡಬೇಕು. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಒಂದು ಕರೆಕ್ಟಾಗಿ ಇವ್ರದ್ದು ಯಾರೇ ಒಂದು ಸತ್ತಾರಪ್ಪ ಅಂದ್ರೆ ಅವ್ರಿಗೆ ದವಾಖಾನೆಗೆ ಹಾಕಕ್ಕೆ ಇವ್ರ ಬಳಿ ಯಾರೂ ಸಿಬ್ಬಂದಿಗಳಿಲ್ಲ. ಅಂಥ ಸಿಚುವೇಶನ್ ಗುಲ್ಬರ್ಗದಾಗ ಆಗ್ಲತ್ತದ.